NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕೆಆರ್ಪೇಟೆಯಲ್ಲಿ ಅದ್ದೂರಿಯಾಗಿ ನಡೆದ ಸೈ ನೃತ್ಯ ಶಾಲೆಯ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ. ಹಾಡಿ ಕುಣಿದು ನೃತ್ಯ ಮಾಡಿ ಸಂಭ್ರಮಿಸಿದ ಮಕ್ಕಳ ಸಂಭ್ರಮ ಕಣ್ತುಂಬಿಕೊಂಡ ಪೋಷಕರು. ಕೆಆರ್ಪೇಟೆ ಪಟ್ಟಣದ ಸೈ ಸ್ಕೂಲ್ ಆಫ್ ಡ್ಯಾನ್ಸ್ ನೃತ್ಯ ಶಾಲೆಯ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭವು ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಸಮಾಜ ಸೇವಕ ಆರ್ಟಿಒ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಕಾರ್ಯಕ್ರಮ ಉದ್ಘಾಟಿಸಿದರು. ವರದಿ ಡಾಕ್ಟರ್ KR ನೀಲಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ಸಾಮರ್ಥ್ಯ ಇದೆಯಾ, ಶಕ್ತಿ ಇದೆಯಾ, ಓದುವಂತ ಕಲೆ ಇದೆಯಾ, ಇದೆಲ್ಲವನ್ನೂ ಗಮನಿಸ್ಕೊಂಡು ಯಾವ ಮಕ್ಕಳು ಇವತ್ತಿನ ದೃಷ್ಟಿಯಲ್ಲಿ ಗಡ್ರಲ್ಲ, ನಾವು ಅವರನ್ನು ಸರಿಯಾಗಿ ಅಸೆಸ್ ಮಾಡಿದ್ರೆ ನಾವು ಗಡ್ರಾಗಿದ್ದೀವಿ. ಪ್ರತಿಯೊಂದು ಮಗುಗೂ ಕೂಡ ಅದರದೇ ಆದಂತ ವ್ಯಕ್ತಿತ್ವ ರೂಪಿತ ಆಗಿದೆ. ಅದನ್ನ ಹೊರಹೊಮ್ಮಿಸುವಂತ ಸುಪ್ತ ಪ್ರತಿಭೆಗಳನ್ನ ಪ್ರಕಾಶಮಾನಗೊಳಿಸುವಂತ ಒಂದು ಕಾಯಕ ಇದ್ರ ಮುಖಾಂತರ ಆಗ್ಬೇಕಾಗ್ತದೆ. ಅದನ್ನ ಸಹಿ ಇನ್ಸ್ಟಿಟ್ಯೂಷನ್ ಅಥವಾ ಸಹಿ ಸಂಸ್ಥೆ ತುಂಬಾ ಚೆನ್ನಾಗಿ ಅದನ್ನ ನಡೆಸ್ಕೊಂಡು ಬಂದಿದೆ ಜವಾಬ್ದಾರಿಯಿಂದ. ಆ ಕಾಯಕಕ್ಕೆ ನಾನು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಎಲ್ಲ ಪೋಷಕರುಗಳಿಗೂ ಧನ್ಯವಾದ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಭಿನಯಿಸಿದ್ರು ಎಲ್ಲ ನಿಮ್ಮ ಮಕ್ಕಳು ಬೇಸಿಗೆ ಸಂದರ್ಭದಲ್ಲಿ ರಜಾ ಇದ್ದಾಗ ಮನೆಗಳಲ್ಲಿ ಮಕ್ಕಳುಗಳನ್ನ ಕಂಟ್ರೋಲ್ ಮಾಡೋದು ಕಷ್ಟ. ಆದ್ರೆ ಇಂತಹ ಶಿಬಿರಗಳ ಮೂಲಕ ವಿವಿಧ ಮುಖವಾದಂತಹ ಪ್ರತಿಭೆಗಳನ್ನ ಮಕ್ಕಳುಗಳಲ್ಲಿ ನಾವು ನೋಡುವಂತ ಒಂದು ಅವಕಾಶ ನಮಗೆ ಸಿಗಲಿ ಹಾಗಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಶ್ರೀ. ತಾಲೂಕಿನ ಜಗತ್ತಿಗೆ ಮಾಜಿ ಶಾಸಕರು ನನ್ನ ಅನುದಾನವಾದಂತಹ ಶ್ರೀಯುತ KV ಚಂದ್ರಶೇಖರ ಅಪ್ಪಾಜಿಯವರು ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಾಯಿತು. ಅವರ ತಾಯಿಯವರು ದೈವದಿರುವಂತಹ ಕಾರಣದಿಂದ ಇಂದಿನ ಹೊತ್ತು ಈ ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಮೊನ್ನೆ ಆರ್ಟಿಒದ ರಾಜ್ಯಾಧ್ಯಕ್ಷರು ನಮ್ಮ ಆತ್ಮೀಯರಾದಂತಹ ಆರ್ಟಿಒ ಮಲ್ಲಿಕಾರ್ಜುನ್ ಅವರ ಉಪಸ್ಥಿತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಹಾಗೆಯೇ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವಂತಹ ಬಿಜೆಸ್ನ ಕಾರ್ಯದರ್ಶಿಗಳು ನಮ್ಮ ಗೌರವಾದಂತಹ ರಾಮಕೃಷ್ಣೇಗೌಡರವರೇ, ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ನಮ್ಮ ಆತ್ಮೀಯರಾದಂತಹ ರೇಣುವರೇ, ಇಂಡಿಯನ್ ಗ್ಯಾಸ್ ವಿತರಕರಾದಂತಹ ರಾಜಶೇಖರನ್ ಅವರೇ,
ಅದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಈ ಒಂದು ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಪೋಷಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಆತ್ಮೀಯ ಸ್ನೇಹಿತರು ಶಶಿ ಮತ್ತು ಪೂಜಾರವರು ಬಹಳ ಅಚ್ಚುಕಟ್ಟಾಗಿ ಶ್ರಮವಹಿಸಿ ಈ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿ ಮತ್ತು ಈ ಸಮಾರಂಭವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರವರಿಗೆ ಆಯುಸ್ಸು, ಆರೋಗ್ಯ, ಶಕ್ತಿಯನ್ನು ಕೊಡ್ಲಿ, ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅವರಿಗೆ ದೇವರು ಶಕ್ತಿಯನ್ನು ಕೊಡ್ಲಿ, ನಿಮ್ಮ ಬೆಂಬಲವೂ ಕೂಡ ಅವ್ರಿಗೆ ಇರಲಿ. ನಾವು ಕೂಡ ಯಾವಾಗಲೂ ಜೊತೆ ಹೇಳ್ತಾ ಅವರಿಗೆ ಶುಭವಾಗಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸೈನ್ಸ್ ಸಂಸ್ಥೆಯ ಮಾಲೀಕರಿಗೆ ನಾವು ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ನನ್ನ ಮಾತನಾಡಿಸಿ. ಆಶ್ಚರ್ಯ ಆಗ್ತದೆ, ನಮ್ಮ ಗ್ರಾಮೀಣ ಪ್ರದೇಶ ಮಕ್ಕಳಲ್ಲೂ ಇಂತಹ ಒಂದು ಪ್ರತಿಭೆ ಇದೆ ಅನ್ನುವಂಥ ಆಶ್ಚರ್ಯ ನಮ್ಮ ಚಿಕ್ಕತನವನ್ನ ಮಾಡಿದೆ. ಹಾಗಾಗಿ ನನ್ನ ಆಸೆ ಇಷ್ಟೇ, ಇಂತಹ ಸಮಸ್ಯೆಗಳಿಂದ ಹೆಚ್ಚು ಹೆಚ್ಚು ಬೆಳೆದಿದೆ. ಯಾಕೆಂತಂದ್ರೆ ಬೆಳೆದಿರುವಂತಹ ಸಮಸ್ಯೆಗಳು ಅದರ ಸಾಹಿತ್ಯಕ್ಕೆ ನಾವು ಬಳಸ್ಕೊಳ್ತೇವೆ. ಆದ್ರೆ ಈ ತಾನೇ ಕಾರ್ಯವಿರುವಂತಹ ಅಂಗಗಳಿರುವಂತಹ ಸಮಸ್ಯೆಗಳಿಗೆ ನೀವು ಪೋಷಕರು, ಯಾಕಂದ್ರೆ ನಿಮ್ಮ ಮಕ್ಕಳನ್ನ ಹೆಚ್ಚು ಹೆಚ್ಚು ಸೇರಿಸೋದ್ರ ಮುಖಾಂತರ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಕೂಡ ಉಳಿಸುವಂತ ಕೆಲಸ ಆಗ್ತದೆ. ಅವ್ರು ಮಾಡ್ತಾ ಇರೋದೇ ಕೂಡ ಒಂದು ರೀತಿಯ ನೆರವಾಗ್ತದೆ ನಮ್ಮ ಮಕ್ಕಳ ಈ ಸಂದರ್ಭದಲ್ಲಿ. ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನಗೆ ಬಹಳ ಖುಷಿ ಆಯ್ತು. ವಿವರಣೆ ಮಾಡಿ ಭಾಷಣ ಮಾಡೋದೇ ಮುಖ್ಯ ಅಲ್ಲ, ಬರ್ತಾನೆ ಯಾರು ಬೇಕಾದ್ರೂ ಮಾತಾಡ್ತಾರೆ. ನಿಮ್ಗೆ ಅಂತಂದ್ರೆ ನೀವು ನನಗೆ ಚೆನ್ನಾಗಿ ಮಾತಾಡ್ತಾರೆ ಅಂತ ನನಗೆ ಗೊತ್ತಿದೆ, ಆದ್ರೆ ಭಾಷಣ ಹೇಳೋದಂತ ಏನಿಲ್ಲ. ಇನ್ನಿಷ್ಟೇ ಮಕ್ಕಳಿನ ಮನೋಭೂಮಿಕೆಯನ್ನು ನೋಡಿ ಸಂತೋಷ ಪಡುವಂತ, ಖುಷಿ ಪಡುವಂತ, ಆಧಾರ ಪಡುವಂತ ಕಾರ್ಯಕ್ರಮ ಇಲ್ಲಾಗಿದೆ. ನನಗಂತೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯೋಗಾಸನ ಮಾಡಿದಂತ ಮಕ್ಕಳು, ಕರಾಟೆ ಮಾಡಿದಂತ ಮಕ್ಕಳು, ಡ್ಯಾನ್ಸ್ ಮಾಡಿದಂತ ಮಕ್ಕಳು, ಭರತನಾಟ್ಯ ಮಾಡೋದಲ್ಲ ಮಕ್ಕಳು ಬಹುಶಃ ಒಂದೇ ಟೈಕೆ ಸಿನಿಮಾದಲ್ಲೆಲ್ಲ ಸಕ್ಸಸ್ ಆಗಿರ್ತಾರೆ. ಸಿನಿಮಾದಲ್ಲಿ ಒಂದು ಶೂಟ್ ಮಾಡ್ಬೇಕಾಗಿಲ್ಲ, ಒಂದು ಸೀನ್ ಶೂಟ್ ಮಾಡ್ಬೇಕಾದ್ರೆ 10-15 ಟೇಕ್ ತಗೊಳ್ತಾರೆ. ಅದರ ಮಕ್ಕಳಿಗೆ ಟೇಕೆ ಬೇಕಾಗಿಲ್ಲ, ಒಂದೇ ಟೇಕ್ ಸಕ್ಸಸ್ ಆಗ್ತಾರೆ. ಅಂತ ವಿಶಿಷ್ಟವಾದಂತಹ ಕೌಶಲ್ಯ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆ ದೇವರು ಕೊಟ್ಟಿದ್ದಾನೆ ಅನ್ನೋ ಹೇಳ್ತಾ, ಬಹುಶಃ ಎಲ್ಲ ಪೋಷಕರಿಗೂ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲ ಪೋಷಕರಿಗೆ ಒಂದು ಸಣ್ಣ ಸ್ವಾರ್ಥ ಇದೆ. ನನ್ನ ಮಗಳು ಹೀಗಾಗಿ, ನನ್ನ ಮಗಳು MBBS ಆಗ, ನನ್ನ ಮಗಳು ಡಾಕ್ಟರ್ ಆಗ್ತದೆ, ನನ್ನ ಮಗಳು ಅದೇ ಮಾಡ್ಕೊಂಡು ಅಂತ ಕಲ್ಪನೆ ಹೇಳಲ್ಲ. ದಯವಿಟ್ಟು ಬಿಡ್ತಿ, ನಿಮ್ಮ ಮಕ್ಕಳಿಗೆ ಏನ್ ಅಭಿರುಚಿ ಇದೆ, ಏನ್ ಮಾಡ್ಬೇಕು ಅಂತ ಇಚ್ಛೆ ಇದೆ, ಎದರಲ್ಲಿ ಬೆಳಿಬೇಕು ಅಂತ ಇಷ್ಟ ಇದೆ, ಅದ್ರ ಕಡೆಗೆ ಪ್ರೋತ್ಸಾಹ ಮಾಡುವಂತ ಕೆಲಸನ ನೀವು ಮಾಡಿದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ. ಇವತ್ತಿನ ದಿನಮಾನಗಳಲ್ಲಿ ನಮ್ಮಲ್ಲೆಲ್ಲ ಇಂಜಿನಿಯರ್ ಇದ್ರೆ, ನಮ್ಮ ನೆಂಟರುಗಳಲ್ಲಿ ಒಬ್ಬರು ಇಂಜಿನಿಯರ್ ಇದ್ರೆ, ನನ್ನ ಮಕ್ಕಳು ನಾನು ಇಂಜಿನಿಯರ್ ಮಾಡಿಸ್ತೇನೆ, ಒಬ್ಬ ಡಾಕ್ಟರ್ ಆಗಿದ್ರೆ ಅದೇ ಕಷ್ಟದ ಕೆಲಸ ಅಂತ ಇವತ್ತು ನನಗೆ ಗೊತ್ತಾಗ್ತಾ ಇದೆ. ಕಾರಣ ಯಾಕೆ ಅಂದ್ರೆ ಮಾತಾಡಕ್ಕೆ ಊರ್ಕೊಂಡೇ ಇಲ್ಲ. ಎಲ್ಲರೂ ಯಾವ್ಯಾವ ಆಯಾಮಗಳಲ್ಲಿ ಅವರವ್ರದೇ ಆದ ದೃಷ್ಟಿಕೋನಗಳಲ್ಲಿ ಒಬ್ಬೊಬ್ರು ಒಂದೊಂದನ್ನ ಮಾತಾಡಿರ್ತಾರೆ. ಆ ಮಾತಾಡಿದ್ರೆ ಅದಕ್ಕೂ ಅರ್ಥ ಇರಲ್ಲ. ಮಾತಾಡದೇ ಇದ್ರು ಕೂಡ ಏನೋ ಬರೋದಲ್ಲ ಇವರಿಗೆ ಅಂತ ಪರಿಸ್ಥಿತಿ ಬರುತ್ತೆ. ಅದರ ನಡುವೆ ಎರಡನ್ನೂ ಸರಿದೂಗಿಸ್ಕೊಂಡು ಕಡೆ ಗಳಿಗೆಯಲ್ಲಿ ನಿಮ್ಗೊಂದು 4 ಹಿತವಾದಂತ ಮಾತನ್ನ ಮಾತಾಡಲಿಲ್ಲ ಅಂತ ಅಂದ್ರೆ ನಾನು ಮಾತಾಡುವಂತ ಮಾತಿಗೆ ಅರ್ಥ ಬರಲ್ಲ. ಇವತ್ತು ಸೈನ್ಸ್ ಸ್ಕೂಲ್ ಆಫ್ ಡ್ಯಾನ್ಸ್ ಒಂದು ಬೇಸಿಗೆ ಶಿಬಿರವನ್ನು ಮಾಡಿ ಮಕ್ಕಳನ್ನು ನಿರಂತರವಾಗಿ ಹಲವಾರು ಆಯಾಮಗಳಲ್ಲಿ ಬೇಸಿಗೆ ಶಿಬಿರ ಮಕ್ಕಳನ್ನ ಮನೆಯಲ್ಲಿ ಇರಕ್ಕಾಗದೇ ಇರೋದಕ್ಕೆ ಕಳಿಸಿದಿಲ್ಲ, ಅಥವಾ ಮಕ್ಕಳು ನಿಜವಾಗ್ಲೂ ಏನಾದರೂ ಕಲೀಲಿ ಅಂತ ಕಳಿಸಿದ್ರೆ ಅದು ಪೋಷಕರು ಗೊತ್ತಿರುತ್ತೆ. ಮಕ್ಕಳು ಮನೆಯಲ್ಲಿ ಇರಕ್ಕಾಗಲ್ಲ, ನಾನು ಅಪ್ಪ ಅಮ್ಮನ ಜೊತೆಲಿ ಇರೋದು, ಸ್ನೇಹಿತರ ಜೊತೆ ಹೋಗಿ ಅಲ್ಲಿ ಆಟ ಆಡಿ ಕಾಲ ಕಳೀಬಹುದು ಅಂತ ಹೋಗಿರ್ತಾರೋ ಇಲ್ಲವೋ ಅನ್ನುವಂಥದ್ದು ಮಕ್ಕಳ ಮನಸ್ಥಿತಿ ಇರುತ್ತೆ. ಆದ್ರೆ ನಾನು ರಾಮಕೃಷ್ಣ ಅವರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನು ವೇದಿಕೆ ಕಾರ್ಯಕ್ರಮಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ನಾನು ಅವರು ಮಾತಾಡ್ಕೊತಾ ಇದ್ದೀನಿ. ಈ ಪ್ರತಿಭೆಗಳು ಯಾವ ರೀತಿ ಇದೆ, ಈ ಪ್ರತಿಭೆಗಳನ್ನ ಅನಿಲ್ ಮಾಡಿ ಒಂದು ನೃತ್ಯ ಸ್ಪರ್ಧೆಯನ್ನು ಕೊಡೋದಾಗಲಿ, ಅದು ನಿಮಗೆ ಸುಮಾರು ವರ್ಷಗಳ ಕೆಳಗೆ ಬಂದೆ. ನನ್ನ ಕಿರುಪರಿಚಯ ಮಾಡಿದಂತಹ ಶಾಲೆಯಲ್ಲಿ ಭೂಮಿ ಕೊಡ್ಕೊಳ್ಳೋಣ ಅಂತ ಬಂದೆ. ನಾನು ಸ್ವಲ್ಪ ಬೇಸಾಯಕ್ಕೆ ಆಸಕ್ತಿ ತುಂಬ. ನಾನು ಒಬ್ಬ ಉತ್ತಮವಾದ ರೈತನ ಮಗ ಹಾಗೂ ಹಿರಿಯ ಕಲಾವಿದರ ಕುಟುಂಬದವನಾಗಿರ್ತೇನೆ. ಆದರೆ ಹಿರಿಯರು ಹೇಳಿದ್ರು, ದೊಡ್ಡವರು ಮಕ್ಕಳೆಲ್ಲ ಒಳ್ಳೆಯ ಅಭ್ಯಾಸಗಳನ್ನ ಕಲಿಬೇಕು ಅನ್ನೋದ್ರ ಬಗ್ಗೆ. ಇವತ್ತಿನ ದಿನ ಹುಡುಕಿದರೂ ಸಿಗಲ್ಲ. ನಮ್ಮ ನಾಡಿನಲ್ಲಿ ಒಳ್ಳೆತನದಲ್ಲಿ ಬೆಳೆಯುವಂತ ಮಕ್ಕಳು ಸಂಖ್ಯೆನೇ ಕಮ್ಮಿ ಆಗ್ತಾ ಬರ್ತಿದೆ. ಅದಕ್ಕೆ ಕಾರಣ ಮನೆಯಲ್ಲಿ ತಾಯಿ ತಂದೆಗಳು ಸರಿಯಾದ ಸನ್ಮಾರ್ಗದಲ್ಲಿ ಮಕ್ಕಳನ್ನ ಸಾಗಿಸದೇ ಇರುವಂತಹ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನ
ಒಳ್ಳೆ ಮಾರ್ಗದಲ್ಲಿ ನಡೆಸಿ. ನಾನು ನಮ್ಮ ತಾಯಿ ಸಾಕು ತಾಯಿ, ನಾನು ಚಿಕ್ಕಂದಲ್ಲೇ ತಾಯಿ ತಂದೆಯನ್ನ ಕಳ್ಕೊಂಡಂತವ್ರು. ನಾನು ಒಂದು 3.5 ವರ್ಷದಲ್ಲಿದ್ದಾಗಲೇ ನನ್ನ ಸಾಕು ತಾಯಿ ನನ್ನನ್ನು ತುಂಬಾ ಚೆನ್ನಾಗಿ ಸಾಕಿ ನನಗೆ ಅಲ್ಪ ಸ್ವಲ್ಪ ವಿದ್ಯೆಯನ್ನು ನೀಡಿದ್ರು. ನಾನು ತುಂಬಾ ಬಡತನವನ್ನು ಎದುರಿಸಬೇಕಾಗಿ ಬಂತು. ಯಾಕೆಂದ್ರೆ ಮಲತಾಯಿ ಧೋರಣೆ, ನಮ್ಮ ಸಾಕು ತಾಯಿಯ ಮಕ್ಕಳು ಸ್ವಲ್ಪ ಆಸ್ತಿಗಳನ್ನೆಲ್ಲ ಅವರು ಬಳಸ್ಕೊಂಡ್ಬಿಟ್ಟಿದ್ರು. ಅದಾದ ನಂತರ ನನ್ನ ಸ್ವಲ್ಪ ಪರಿಶ್ರಮದಿಂದ ಗೋಮಾತೆಯ ಸೇವೆಯಿಂದ, ಭೂಮಾತೆಯ ಸೇವೆಯಿಂದ ದೊಡ್ಡವನಾದೆ. ಇವತ್ತು ನನಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಆ ನನ್ನ ಸಾಕು ತಾಯಿಗೆ ಒಂದು 82ನೇ ವಯಸ್ಸಿನಲ್ಲಿ ಪಾರ್ಶ್ವವಾಯುವಾಯಿತು. ಆಗಿಂದ ಇಲ್ಲಿವರೆಗೂ ನಮ್ಮ ಸಾಕಿರುವಂತ ತಾಯಿಯ ಪರಿಪೂರ್ಣವಾದ ಶುಶ್ರೂಷೆಯನ್ನ, ಅಂದ್ರೆ ಸೇವೆಯನ್ನ ನಾನು ನನ್ನ ಹೆಂಡತಿ ಮಕ್ಕಳು ನಾವೇ ಮಾಡ್ತಾ ಇದ್ದೀವಿ. ನಾನು ಅವರ ಮಕ್ಕಳ ಕೈ ಕೊಟ್ಟಿಲ್ಲ, ನಾನೇ ನಮ್ಮ ತಾಯಿ, ಅವರೇ ನನ್ನ ದೇವರು ಅಂತ ಅವ್ರ ಸೇವೆ ಮಾಡ್ತಾ ಇದ್ದೀನಿ. ಮೊನ್ನೆ ತಾನೇ ಈ ಏನೋ ಮದರ್ಸ್ ಡೇ ಎಂದು ಆಚರಣೆ ಮಾಡ್ಕೊಂಡ್ರು ಎಲ್ಲರೂ. ಸುಮ್ಮನೆ ಒಂದು ತಾಯಿ ಗ್ರಾಮೀಣ ಪ್ರದೇಶದಂತ ಇರುವಂತ ನಮ್ಮ ತಾಲೂಕು ಇವತ್ತು ಇಂತಹ ತಾಲೂಕಲ್ಲಿ ಅಪ್ಪಟವಾಗಿ ಒಂದು ಸಾಂಸ್ಕೃತಿಕ ಮತ್ತು ದೈಹಿಕವಾಗಿ ಮಕ್ಕಳಿಗೆ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಹೇಗೆ ಮುಂದೆ ಬರಬೇಕು ಎಲ್ಲ ರೀತಿಯ ಒಂದು ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಇವತ್ತು ಏನು ಟಿವಿ ಚಾನೆಲ್ಗಳು ಬರ್ತಾ ಇದೆ, ಮತ್ತೆ ಇವತ್ತಿನ ಆಧುನಿಕವಾಗಿ ಯಾವ ರೀತಿ ಮಕ್ಕಳನ್ನ ಸದೃಢವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿ ಏನು ಸಜ್ಜುಗೊಳಿಸುವಂತ ಕೆಲಸವನ್ನ ಸುಮಾರು 4 ವರ್ಷದಿಂದ ನಮ್ಮ ಆತ್ಮೀಯ ಸ್ನೇಹಿತರಾದ ಶಶಿಕುಮಾರ್ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕೇರ್ಪೇಟೆ ತಾಲೂಕಿನ ಜನತೆ ಪರವಾಗಿ ಮತ್ತೆ ನಮ್ಮ ಮುಖಂಡರ ಪರವಾಗಿ, ಇವತ್ತು ನಮ್ಮ ಮಾಧ್ಯಮಿಕರ ಪರವಾಗಿ ಅವ್ರಿಗೆ ವಿಶೇಷವಾಗಿ ನಾವು ವಂದನೆ ಸಲ್ಲಿಸಬೇಕು. ಏಕೆಂದ್ರೆ ಒಂದು ಸಂಸ್ಥೆಯನ್ನ ನಡೆಸುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ. ನಾವಿವತ್ತು ಒಂದಿನ ಕಾರ್ಯಕ್ರಮ ಬರ್ಬೋದು, ಹೋಗ್ಬೋದು, ಆದ್ರೆ ಪ್ರತಿದಿನ ಈ ಒಂದು ಸಂಸ್ಥೆಯನ್ನ ಮಕ್ಕಳುಗಳನ್ನ ಕ್ರೋಢೀಕರಣ ಮಾಡಿ ಅವ್ರಿಗೆ ಇವತ್ತಿನ ಆಧುನಿಕವಾಗಿ ಏನೇನು ಸದೃಢವಾಗಿ ಸಜ್ಜುಗೊಳಿಸಬೇಕು, ವೇದಿಕೆ ಮೇಲೆ ನೃತ್ಯ ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ಅವನ್ನ ಸಜ್ಜುಗೊಳಿಸೋದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ನಮ್ಮ ಎಲ್ಲಾ ತಾಲೂಕಿನ ಜನತೆ ಇವತ್ತೇನು ಒಂದು ಸೈಯಪ್ ಸ್ಕೂಲ್ ಡ್ಯಾನ್ಸ್ ನಮ್ಮ ತಾಲೂಕಿಗೆ 4 ವರ್ಷದಿಂದ ಮಾಡ್ಕೊಂಡು ಇನ್ನು ಉತ್ತಮಕ್ಕೆ ಬೆಳೆದು ಇನ್ನು ನಮ್ಮ ತಾಲೂಕಿನ ಮಕ್ಕಳುಗಳನ್ನ ಒಂದು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರದರ್ಶನಗೊಳಿಸೋಕೆ ಸಜ್ಜು ಮಾಡಿಸ್ಬೇಕು ಅಂತೇಳಿ ಅವ್ರಿಗೆ ನಾವು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕು. ಈ ಒಂದು ಮಾತಾಡೋಕೆ ನಮ್ಗೆ ಅವಕಾಶ ಕೊಟ್ಟಂತ ಎಲ್ಲರ ಆತ್ಮೀಯರಿಗೆ ಒಂದಿಸ್ತೀವಿ. ಡ್ಯಾನ್ಸ್ಗೆ ಪ್ರಿಪೇರ್ ಮಾಡಬೇಕಾದ್ರೆ ಕೊರಿಯೋಗ್ರಾಫರ್ಗೆ ಇರುವಂತ ಕಷ್ಟಗಳು ಎಷ್ಟು, ಆ ವಸ್ತ್ರ ವಿನ್ಯಾಸ ಮಾಡೋದಕ್ಕೆ ಎಷ್ಟು ಕಷ್ಟ. ಅದೇ ರೀತಿಯಲ್ಲಿ ನಮ್ಮ ಅಲ್ಲಮ ಪ್ರಭು ಅವರಿಗೆ ಯೋಗ ಶಿಕ್ಷಣ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಸಂಗೀತವನ್ನ ಕಲಿಸ್ಕೊಟ್ಟಿರ್ತಕ್ಕಂಥ ವೆಂಕಟೇಶ್ ಅವರು ಎಲ್ಲರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ನನ್ನ ವಾಸ್ತವವಾದಂತ ಒಂದು ವಿಚಾರವನ್ನು ರಾಮಕೃಷ್ಣ ಅವರ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಅದು ಒಂದು ಮಾತ್ರ ಹೇಳ್ತೀನಿ, ಮುಂದೆ ಬೇರೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಕರಾಟೆ ಮಾಸ್ಟರ್ ಹೇಳಿದಾರೆ, ಕರಾಟೆ ಮಾಸ್ಟರ್ ನಾನು ಬಾಲ್ಯದಲ್ಲಿ ಇಲ್ಲೇ ಒಂದು 10 ವರ್ಷದ ಹುಡುಗ ಇರುವಾಗ ಅವತ್ತು ಕೂಡ ಕರಾಟೆ ಒಂದು ಪ್ರಸ್ತುತವಾಗಿ ಇತ್ತು. ಆ ಕರಾಟೆನ ಮಾರ್ಷಲ್ ಆರ್ಟ್ ಕಲಿಬೇಕು, ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಬೇಕಾಗುತ್ತೆ. ಈವನ್ ಹೆಣ್ಣು ಮಕ್ಕಳು ಕೂಡ ಕಲ್ತ್ರೆ ಒಳ್ಳೆಯದು, ರಕ್ಷಣೆಗೆ, ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅನ್ನೋಂಥ ವಿಚಾರವಾಗಿ ಒಂದು ಸತೀಶ್ ಸ್ಕೂಲ್ ಆಫ್ ಕರಾಟೆ ಅಂತ ಮೈಸೂರಿನಲ್ಲಿ ಒಂದು ಬ್ಲಾಕ್ ಬೆಲ್ಟ್ ಮಾಸ್ಟರ್ ಸತೀಶ್ ಅವರು ತಾಲೂಕು ಕೇಂದ್ರಗಳಲ್ಲಿ ಒಂದು ಕರಾಟೆ ಸ್ಕೂಲ್ಗಳನ್ನ ವಾರದಲ್ಲಿ 1 ದಿನ ಅಥವಾ 2 ದಿನ ಕರಾಟೆ ಕ್ಲಾಸ್ಗಳನ್ನ ಮಾಡ್ತಾ ಇದ್ರು. ಆ ಕರಾಟೆ ಕ್ಲಾಸ್ಗೆ ನನ್ನ ಅಣ್ಣ ಹೋಗಿ ಕರಾಟೆ ಸೇರ್ಕೊಂಡ, ಕರಾಟೆ ಕಲಿತಾ ಇದ್ರು. ಸಣ್ಣದಾಗಿ 6 ತಿಂಗಳಿಗೆ ಒಂದೊಂದು ಕೋರ್ಸ್ ಬೆಲ್ಟ್ ಕೊಡ್ತಾರೆ. ಹೌದು, ಇವರು ಯಾರು ಎಲ್ಲ ಬೆಲ್ಟ್ ಹಾಕೊಂಡಿದ್ರು ಅಲ್ಲ ಸರ್, ನೀವೆಲ್ಲ ಬೆಲ್ಟ್ ಮಾಸ್ಟರ್. ಅವರು ಬ್ಲಾಕ್ ಬೆಲ್ಟ್ ಮಾಸ್ಟರ್, ಅವ್ರ ಶಿಷ್ಯ ಬೇರೆ ಬೇರೆ ಬೆಲ್ಟ್, ಬ್ಲೂ ಬೆಲ್ಟ್, ರೆಡ್ ಬೆಲ್ಟ್, ವೈಟ್ ಬೆಲ್ಟ್, ಇನ್ನೊಂದು ಬೆಲ್ಟ್ ಇರ್ತಾರೆ. ಈ ನನ್ನ ಅಣ್ಣ ಕಲಿಯೋಕೆ ಶುರು ಮಾಡಿದಾಗ ಕಲ್ತ. ಆ ಕಲ್ತದನ್ನ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳು ಪ್ರಯೋಗ ಮಾಡ್ಬೇಕಲ್ಲ, ತೋರಿಸ್ಬೇಕಲ್ಲ ಯಾರ್ಯಾರ ಮುಂದೆನೂ. ಈಗ ಸಂಗೀತ ಕಲ್ತಿದ್ರೆ ಮಕ್ಕಳು ಮುಂದೆ, ಅಪ್ಪ ಅಮ್ಮನ ಮುಂದೆ ಬಂದು, ಸ್ನೇಹಿತರ ಮುಂದೆ ಬಂದು ಸಂಗೀತನ ಹಾಡ್ತಾರೆ. ವಿದ್ಯೆನ ಕಲ್ತಿದ್ರೆ ಎಕ್ಸಿಬಿಟ್ ಮಾಡ್ತಾರೆ, ಹ್ಯಾಂಡ್ ರೈಟಿಂಗ್ ಹಿಂಗ್ ಕಲ್ತಿದ್ದೀನಿ, ನಾನು ಇನ್ನೊಂದು ಮಾಡ್ತೀನಿ ಅಂತ. ಈ ನಮ್ಮ ಅಣ್ಣ ಕಲ್ತಲ್ಲ ಕರಾಟೆಯ, ಬಂದು ಮನೆಯವ್ರ ಮೇಲೆಲ್ಲ ಪ್ರಯೋಗ ಮಾಡಕ್ ಶುರು ಮಾಡಲ್ಲ. ಇವನು ಪಂಚ್ಗಳು ಅದನ್ನು ಹೊಡೆಯೋರು, ಆ ಪಂಚ್ ಹೊಡೆಯೋ ಬರಾಟನಲ್ಲಿ ಹೊಡೆದ್ರೆ ಎಷ್ಟೋ ಜನ ಅವನನ್ನು ಶಾಶ್ವತವಾಗಿ ವಿರೋಧಿಗಳಾಗಿದ್ದಾರೆ ನಮ್ಮ ಅಣ್ಣನಿಗೆ.
ಅದ್ರ ಜೊತೆಗೆ ಎಲ್ಲದಕ್ಕಿಂತ ಎಷ್ಟು ಸಂಪನ್ಮೂಲನ ನಷ್ಟ ಮಾಡಿದ ನಮ್ಮ ಅಣ್ಣ ಅನ್ನುವಂಥದ್ದನ್ನ ರಾಮಕೃಷ್ಣ ಗೌಡ್ರ ಜೊತೆ ಹೇಳ್ತಾ ಇದೆ. ನಮ್ದು ಒಂದು ರೈಸ್ ಮಿಲ್ ಇತ್ತು, ಹಳೆ ರೈಸ್ ಮಿಲ್ ಅದು. ದಿನನಿತ್ಯ ಅಲ್ಲಿ ಒಂದ್ ಸ್ವಲ್ಪ ಹಂಚು ಸೋರೋದು, ಇನ್ನೊಂದು ಆಗೋದು, ಹಂಚ್ಕೊಂಡಿರ್ತಿದ್ದು. ಇವ್ರು ಹಂಚು ಹೊಡೆದಾಗ ಹೇಳಿದೆ, ಸರ್ ಹೆಚ್ಚು ಕಡಿಮೆ ನಮ್ಮ ಮನೆಯಲ್ಲಿ 10,000 ಹಂಚನ್ನು ನಮ್ಮ ಅಣ್ಣ ಓಡಾಡ್ತಾ ಸರ್ ಈ ತರ ಮಾಡಿದಾಗ ಅಂತ. ಒಂದು 10,000 ಹಂಚು, 1-2 ಸಾವಿರ ಅಲ್ಲ. ಅವನ್ನ ಇವ್ರು ಹೊಡೆಯೋದು, ಒಂದು ಹೊಡೆಯೋದು, 2 ಹೊಡೆ ಅವ್ನು ಬರೋದು, 2 ಹೊಡೆಯೋದು, 2 ಹೊಡೆದಾದ್ಮೇಲೆ ಇನ್ನೊಂದು ಮರಗೋದು, ಇನ್ನೊಂದು ಹೊಡೆಯೋದು, 4, 5, 6 ಹೊಡೆಯೋದು ಶುರು ಮಾಡೋದು. ಹಂಚುಗಳು ಒಂದು ಉಳ್ಕೊಳ್ಳಿಲ್ಲ. ಆ ಹಂಚು ಮುಗಿದ್ಮೇಲೆ ಇನ್ನೊಂದು ಏನ್ ಮಾಡ್ತಾರೆ, ಗೋಡೆಗೆ ಇಟ್ಟಿಗೆಗಳಿತ್ತು. ಆ ಗೋಡೆಗೆ ಇಟ್ಟಿಗೆಗಳನ್ನ ಇಟ್ಕೊಳ್ಳೋದು, ಇಟ್ಟಿಗೆ ತೆಗೆಯೋದು, ತಿರ್ಗಿ ತಗೊಂಡ್ಬರೋದು, ಜೋಡಿಸೋದು. ಒಂದು ಇಟ್ಟಿಗೆ ಹೊಡೆಯೋದು, ಒಂದಾದ್ಮೇಲೆ ತಿರ್ಗಿ ಇನ್ನೊಂದು ಇಟ್ಟಿಗೆ ಹೊಡೆಯೋದು. ಬಹುತೇಕ ಒಂದು ಅರ್ಧ ಇಟ್ಟಿಗೆಯನ್ನು ಖಾಲಿ ಮಾಡೋದು. ಹಂಗೆ ಒಂದು ಈ ವಚನ ನಾನು ಮಕ್ಕಳಿಗೂ ಹೇಳ್ತೀನಿ, ಕರಾಟೆ ಮಾಸ್ಟರ್ಗೂ ಹೇಳ್ತೀನಿ, ಮತ್ತೆ ಪೋಷಕರಿಗೂ ಹೇಳ್ತೀನಿ. ಆ ಮಕ್ಕಳು ಆತ್ಮರಕ್ಷಣೆಗೆ ಕಲ್ತಿರ್ತಕ್ಕಂಥ ವಿದ್ಯೆ ಯಾರ ಮೇಲೂ ಪ್ರಯೋಗ ಆಗಬಾರದು. ಆತ್ಮರಕ್ಷಣೆಯನ್ನು ಮಾತ್ರ ಕಲಿಬೇಕೆ ಹೊರತು ಅದು ಪ್ರಯೋಗಕ್ಕೆ ಹೋಗಬಾರದು. ಆ ಪ್ರಯೋಗ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಈ ಕಾಲನ್ನು ಮುಟ್ಟಿನ ಮಟ್ಟಕ್ಕೆ ಎತ್ತತೀನಿ ಅಂತ ಎತ್ತಕ್ಕೆ ಹೋಗೋದು, ಅದಾದ್ಮೇಲೆ ತಲೆಯ ಬಳಸಿ ಕಾಲು ಹೊಡಿತೀನಿ ಅಂತ ಹೋಗಿ ಒಂದ್ಸರಿ ನಮ್ಮ ಅಣ್ಣ ಹಂಗೆ ಹೋಗಿ ಅವನ ಐಟಿಗೆ ಹೊಡಿ ಎತ್ತಬೇಕು ನಾನು ಅಂತ ನಿಲ್ಲಿಸ್ಕೊಂಡ ಮತ್ತೆ ಕಾಲನ್ನ ತಲೆ ಮೇಲೆ ಎತ್ತೀನಿ ಅಂತ ಹೊಡೆದ. ತಲೆ ಮೇಲೆ ಹೊಡೆಯೋದು ಹೋದ ಕಾಲ್ ಬಂದು ಮುಗುಕ್ ಬಿದ್ದು ಅವನಿಗೆ. ಅವನು ಬಿದ್ದು ಅವನು ಟ್ರೀಟ್ಮೆಂಟ್ ಕೊಡಿಸಿರೋದು. ಆ ಪರಿಪಾಠಗಳನ್ನು ನೋಡಿದೆ ನಾನು. ಹಂಗಾಗಿ ಈ ಕರಾಟೆ ಮಾಸ್ಟರ್ ಮುಖಾಂತರ ಮಕ್ಕಳುಗಳಿಗೂ ತಿಳಿಸಿ, ಇನ್ನು ಉಳಿಕೆ ಎಲ್ಲಾ ಕಲೆಗಳಿದಾವೆ. ಇಲ್ಲಿ ಯೋಗ ಇದೆ, ತೊಂದರೆ ಇಲ್ಲ. ನಾಟ್ಯ ಕಲಿತಾ ಇದ್ರೆ ತೊಂದರೆ ಇಲ್ಲ, ಭರತನಾಟ್ಯ ಕಲಿತಾ ಇದ್ರೆ ತೊಂದರೆ ಇಲ್ಲ, ಸ್ವಿಮ್ಮಿಂಗ್ ಕಲಿತಾರೆ ತೊಂದರೆ ಆಗಲ್ಲ. ಹಾಗಾಗಿ ಕೆಲವೊಂದು ಪ್ರಯೋಗ ಮಾಡಬಾರದಂತ ವಿಷಯಗಳಿದ್ದಾವೆ. ಇದು ಆತ್ಮರಕ್ಷಣೆಗೆ ಮಾತ್ರ ಅನ್ನುವಂಥದ್ದನ್ನ ಕರಾಟೆ ಮಾಸ್ಟರ್ ಕೂಡ ಹೇಳ್ಕೊಡಿ, ಮಕ್ಕಳಿಗೂ ಹೇಳ್ರಿ. ಅವರ ಪೋಷಕರು ಕೂಡ ಹೆಚ್ಚು ಜಾಗ್ರತೆಯಿಂದ ಇರಿ. ಯಾಕೆಂದ್ರೆ ಕಲ್ತು ಕೂಡ ಅವರಿಗೆ ಅವರು ನಿಮ್ಗೆ ಏನಾದ್ರು ಪ್ರಯೋಗ ಮಾಡ್ಬಿಟ್ಟಾರೋ ಅನ್ನೋದೊಂದು ಭಯ ಇದೆ ನನಗೆ. ಸಾಕು, ಧನ್ಯವಾದಗಳು. ಎಲ್ಲರೂ ಒಂದು ಶಿಬಿರನ ಮಾಡ್ತಾ ಇದ್ದಾರೆ. ಸೈ ಸ್ಕೂಲ್ ಆಫ್ ಡ್ಯಾನ್ಸ್ ನ ಮತ್ತು ಶಶಿ ಮತ್ತು ಪೂಜಾ ದಂಪತಿಗಳ ಪ್ರಯತ್ನ ಫಲಪ್ರದವಾಗಿದೆ. ಅವರಿಗೆ ನಾವೆಲ್ಲರೂ ಕೂಡ ಸಹಕಾರ ಮಾಡೋಣ. ಮುಂದಿನ ದಿನಗಳಲ್ಲಿ ಒಂದು ಇವರು ಅಥವಾ ಇನ್ನೊಬ್ಬರು ಎಲ್ಲರೂ ಸೇರಿ ನಮ್ಮ ಕೃಷ್ಣಾದಿಪೇಟೆಯಲ್ಲಿ ಒಂದು ಅಕಾಡೆಮಿ ಮಾಡೋ ಮಟ್ಟಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಮಾಡಿ ಸದ್ಬಳಕೆನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಸ್ಕೂಲ್ ಆಫ್ ಇಂಡಿಯಾ ಡ್ಯಾನ್ಸ್ ಶಾಲೆಯ ಬೇಸಿಗೆ ಶಿಬಿರದ ವಿಶಿಷ್ಟ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂತ ಭಾಗ್ಯ ನನ್ನ ಬಾಲಿಗೆ ಬಂದಿದೆ. ನಾನು ತುಂಬಾ ಸಂತೋಷದಿಂದ ಇದನ್ನು ಮಾಡಿದ್ದೇನೆ. ಕಾರಣ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮಕ್ಕಾಗಿ ಬಹುಶಃ ನಾನು 3ನೇ ಸಲ ನಾನು ಹೇಳಿದ್ದೆ, ಇಂಥ ಕಾರ್ಯಕ್ರಮಗಳು ಯಾವಾಗ ಕರೆದು ನಾನು ಬರ್ತೀನಿ. ಯಾಕೆಂತ ಹೇಳಿದ್ರೆ ಮಕ್ಕಳುಗಳನ್ನು ಪ್ರೋತ್ಸಾಹಿಸುವಂತ, ಮಕ್ಕಳಿಗೆ ಬೇಕಾದಂತ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೊಡುವಂತ ಕೆಲಸ ಈ ಶಾಲೆ ಮಾಡ್ತಿದೆ. ಹೆಸರು ಒಳ್ಳೆಯ ಸೈ ಅನ್ನೋದು. ಈ ಸೈ ಅಂದ್ರೆ ಬಹುಶಃ ಎಲ್ಲರಿಗೂ ಜೀವ ಇರ್ತೇವೆ. ಬಹುಶಃ ನೀವು ಪ್ರಾರಂಭ ನೋಡಿದ್ರಿ, ಭರತನಾಟ್ಯ ಆಗ್ಬೋದು, ಪ್ರಾರ್ಥನೆ ಆಗ್ಬೋದು, ಭಕ್ತಿಗೀತೆ ಆಗ್ಬೋದು, ಕರಾಟೆ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಇಂಗ್ಲಿಷ್ ಗೀತೆ ಆಗ್ಬೋದು. ಇವೆಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಮನದಂಚು ಹಾಕಿ ಮಕ್ಕಳನ್ನ ತಯಾರು ಮಾಡುವಂತ ಕೆಲಸವನ್ನು ದಂಪತಿಗಳು ಮಾಡಿದ್ದಾರೆ. ಬಹುಶಃ ಅದು ಮೆಚ್ಚಬೇಕಾದಂತ ಕಾರ್ಯಕ್ರಮ. ಮತ್ತೆ ಮಲ್ಲಿಕಾರ್ಜುನ ಸಾಹೇಬ್ ನಾವು ಮಾತಾಡ್ತಾ ಇದ್ರು, ಇಂತಹ ಕಾರ್ಯಕ್ರಮಗಳನ್ನು ಮಾಡೋದು ಬಹಳ ಕಷ್ಟ ಮತ್ತು ಕ್ಲಿಷ್ಟಕರವಾದಂತ ಕೆಲಸ. ಗ್ರಾಮೀಣ ಪ್ರದೇಶದಂತ ಮಕ್ಕಳ ಪ್ರತಿಭೆಗಳಿದೆಯಲ್ಲ, ಸ್ತುತ್ವವಾದ ಪ್ರತಿಭೆಗಳು, ಅದನ್ನ ಹೊರಹೊಮ್ಮಿಸಬೇಕು ಅಂತ ಹೇಳಿದ್ರೆ ಇಂತಹ ವೇದಿಕೆಗಳು ಹೊರಬೇಕಾಗ್ತದೆ. ಪ್ರತಿ ವರ್ಷ ನಾವು ಮಕ್ಕಳಿಗೆ ಜನವರಿ ಅಥವಾ ಏಪ್ರಿಲ್ 10 ಫೆಬ್ರವರಿವರೆಗೆ ಬರೀ ಪಠ್ಯೇತರ ಕಾರ್ಯಕ್ರಮಗಳಲ್ಲೇ ನಮ್ಗೆ ಇರ್ತೀವಿ. ಇದನ್ನು ಬರೀ ಇದನ್ನು ಹೋಮ್ವರ್ಕ್ ಮಾಡೋದು, ಇಷ್ಟರಲ್ಲಿ ನಾವು ಮುಂದುವರಿತೀವಿ. ಇದಕ್ಕೆ ತೆರನಾಗಿ ಮಕ್ಕಳ ಮಾನಸಿಕ ತುಮರಗಳನ್ನ ತೋರ್ಪಡಿಸಬೇಕು ಅಂತ ಹೇಳಿದ್ರೆ ಇಂಥ ವೇದಿಕೆಗಳು ಬಹಳ ಅಗತ್ಯ. ಅಂತ ಕೆಲಸ ಈ ಸೈ ಸಂಸ್ಥೆ ತುಂಬಾ ಸೂಕ್ಷ್ಮಮತಿಯಾಗಿ ನಾನು ತುಂಬಾ ವರ್ಷ ಗಮನಿಸ್ತೀನಿ. ಅದನ್ನು ನಾವು ಸಾಹೇಬರು ಮಾತಾಡ್ತೇವೆ. ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳ ಪರಿಸ್ಥಿತಿಗಳು ಹೆಂಗಿದೆ ಅಂತ ಹೇಳಿದ್ರೆ, ಯಾವ ಸಿಟಿಲಿರುವಂತಹ ಮಕ್ಕಳು ಬೆಂಗಳೂರು, ಮೈಸೂರು, ಮಂಗಳೂರು ಹೋಗಿ ನಾವು ನೋಡ್ತಿರಲ್ಲ, ಅವರು ಮೀರಿಸುವಂತ ಪ್ರತಿಭೆ ನಮ್ಮ ಮಕ್ಕಳುಗಳಿಗೆ